ಇಷ್ಟ ದಿನ ನಾವು ಒಂದು ಹುರುಪನ್ನ ಕಳ್ಕೊಂಡಿದ್ವಿ, ಆಶಾಭಾವನೆ ಹೊರಟೋಗ್ಬಿಟ್ಟಿತ್ತು, ಅಧಿಸೂಚನೆ ಅಕ್ಕಾವಿಯೇ ಇಲ್ಲೋ ಅನ್ನೋದು ಭರವಸೆಯನ್ನ ನಾವು ಬಿಟ್ಬಿಟ್ಟಿದ್ವಿ. ಬಟ್ ಈಗ ಹಂಗಲ್ಲಲ್ಲ. ಇವಾಗ ನಮಗ ಒಳ ಮೀಸಲಾತಿ ಅನ್ನುವಂತ ದೊಡ್ಡವಾದ ಜಟಿಲವಾದ ಸಮಸ್ಯೆ ನಮಗ್ ಬಗೆಹರಿದೈತಿ. ಈಗ ಏನೋ ಇದ್ರೂ ಕೂಡ ನಮಗ ಇನ್ನೊಂದು 2 ರಿಂದ 3 ತಿಂಗಳೊಳಗಾಗಿನೇ ಎಲ್ಲ ಅಧಿಸೂಚನೆಗಳು ಆಗಾಕ್ ಹೊಂಟಾವ. ಹಂಗಂದ್ರ ನಾವು ಇವತ್ತಿಂದ ಏನೆಲ್ಲ ವಿಷಯವನ್ನ ತಲೆಯಾಗಿಟ್ಕೊಂಡು ಓದ್ಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ನಾನು ಯಾವ ಪರೀಕ್ಷೆಗೆ ಓದ್ಬೇಕು? ನೀವು ಯಾವುದೇ ಪರೀಕ್ಷೆಯ ಬಗ್ಗೆ ಓದ್ತಾ ಇದ್ರೆ ಸಾಮಾನ್ಯವಾಗಿ GPSTR, HSTR, PSTR ಮತ್ತೆ ಈ PSI, PC ಓದ್ತಾ ಇದ್ರೆ GK ಅನ್ನುವಂತ ಪೇಪರ್ ಕಾಮನ್ ಆಗಿರ್ತದ. ಈ GKಗೆ ಸಂಬಂಧಪಟ್ಟಂತಹ ಜಿಯೋಗ್ರಫಿ, ಪೊಲಿಟಿಕಲ್ ಸೈನ್ಸ್, ಎಕನಾಮಿಕ್ಸ್, ಹಿಸ್ಟ್ರಿ, ಕರೆಂಟ್ ಅಫೇರ್ಸ್, ಸೋಶಿಯಾಲಜಿ ಅನ್ನುವಂತಹ ಸಬ್ಜೆಕ್ಟ್ ನ ಬೇಸಿಕ್ಸ್ ಗವರ್ನಮೆಂಟ್ 6 to 12th ಬುಕ್ಸ್ ಗಳನ್ನ ಓದಿ, ಅದ್ರ ಜೊತೆಗೆ ಒಳ್ಳೆ ಪ್ರತಿ ವಿಷಯದೊಳಗಡೆ ಸ್ಟ್ಯಾಂಡರ್ಡ್ ಆಥರ್ ಬುಕ್ ಅನ್ನ ಓದೋದನ್ನ ಕಲಿಬೇಕು. ಇನ್ನು ಮುಂದೆ ಬಂದ್ಬಿಟ್ಟು ನಾವು ಯಾವ ವಿಷಯದ ಮೇಲೆ ಶಿಕ್ಷಕರಾಗ್ಲಿಕ್ಕೆ ಹೊಂಟೀವೋ ಆ ವಿಷಯದ ಮೇಲೆ ನಮ್ಗೆ ಗಟ್ಟಿಯಾದಂತಹ ವಿಷಯದ ಜ್ಞಾನ ಇರಬೇಕು, ಸ್ಪಷ್ಟವಾದಂತಹ ವಿಚಾರಗಳು ನಮ್ಗೆ ಗೊತ್ತಿರಬೇಕು. ಯಾವುದೇ ಒಂದು ಉದಾಹರಣೆ ತೆಗೆದುಕೊಳ್ಳಿ. ಸಮಾಜ ವಿಜ್ಞಾನ ವಿಷಯದ ಶಿಕ್ಷಕರಾಗ್ಲಿಕ್ಕೆ ಹೊರಟ್ರೆ ಪ್ಲಾಸಿ ಕದನದಿಂದ ಹಿಡ್ಕೊಂಡು, ಬಕ್ಸಾರ್ ಕದನದಿಂದ ಹಿಡ್ಕೊಂಡು, 1857ರ ದಂಗೆಯಿಂದ ಹಿಡ್ಕೊಂಡು, ಮಹಾತ್ಮ ಗಾಂಧೀಜಿಯವರ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಇಂದ ಹಿಡ್ಕೊಂಡು 1947ರ ಸ್ವತಂತ್ರ ಕಾಯ್ದೆ ಅಥವಾ ಸ್ವತಂತ್ರ ಭಾರತದವರೆಗೆ ಕೂಡ ಗೊತ್ತಿರಬೇಕು. ಅದರ ಮುಂದಿನ ಇತಿಹಾಸವನ್ನ ಕೂಡ ನೀವು ಕೊಡ್ತಿರ್ಬೇಕು. ಆದರೆ ಸ್ಪಷ್ಟವಾದ ಮಾಹಿತಿ ನಿಮ್ಗೆ ಗೊತ್ತಿರಬೇಕು. ಸರ್, ಇದು ಇಷ್ಟು ಓದಿದ್ರೆ ಸಾಕಾ ಅಂತ ಪ್ರಶ್ನೆ ಕೇಳಿದ್ರೆ ನನ್ನ ಪ್ರಕಾರ ಇಲ್ಲ ಅಂತ. ಇಷ್ಟು ಓದೋ ಜೊತೆಗೆ ಯಾವ ವಿಷಯದ ಮೇಲೆ ಓದಿರೋ ಅದೇ ವಿಷಯದ ಮೇಲೆ ನೀವು MCQs ಗಳನ್ನ ಬಿಡಿಸ್ಬೇಕು. ಒಂದು ವಿಷಯದ ಮೇಲೆ ಕನಿಷ್ಠ ಅಂದ್ರೂ ಕೂಡ 2000 MCQs ಗಳನ್ನ ಬಿಡಿಸ್ಬೇಕು. ಹಿಂಗ್ ಬಿಡಿಸಿದಾಗ ನೀವು ಓದೋ ವಿಷಯದ ಮೇಲೆ ನಿಮ್ಗೊಂದು ಆತ್ಮವಿಶ್ವಾಸ, ನಿಮ್ಗೊಂದು ಒಳ್ಳೆ ಜ್ಞಾನ ಬರ್ಲಿಕ್ಕೆ ಸಾಧ್ಯ ಇದೆ. ಇದಕ್ಕಿಂತ ಹೆಚ್ಚಾಗಿ ನಾನು ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ, ಒಂದು ಪ್ರಶ್ನೆಯನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಡುತ್ತಾ ಇದ್ದೀನ, ಅಥವಾ ಪ್ರಶ್ನೆಗೆ ನನಗೆ 4 ಆಯ್ಕೆಗಳಲ್ಲಿ 2 ಆಯ್ಕೆಗಳನ್ನ ತೆಗೆದು 2 ಆಯ್ಕೆಗಳನ್ನ ನಾನು ಗುರುತಿಸ್ಲಿಕ್ಕೆ ಹೋಗಿ ತಪ್ಪು ಮಾಡ್ತಾ ಇದ್ದೀನ ಅನ್ನುವಂತಹ ವಿಚಾರ ಗೊತ್ತಾಗುತ್ತೆ. ಈ MCQs ಗಳನ್ನ ಬಿಡಿಸೋದ್ರಿಂದ ನಮ್ಗೆ ಈ ಒಂದು ವಿಮರ್ಶಾತ್ಮಕ ಚಿಂತನೆ ಅನ್ನೋದು ಬೆಳೀತದ. ಪ್ರಶ್ನೆಯನ್ನ ಬೇಗನೆ ಬಿಡಿಸುವಂತ ಕಲೆ ನಮಗ್ ಬರ್ತದ. ವಿಶೇಷವಾಗಿ ಸಮಯ ನಿರ್ವಹಣೆ ಅನ್ನುವಂತಹ ವಿಶೇಷ ಕೌಶಲ್ಯನ ಇಲ್ಲಿ ನಮ್ಗೆ ಬೆಳೀತದ. ಇದ್ರ ಜೊತೆಗೆ ಪ್ರತಿ ವಿಷಯದ ಮೇಲೆ ನಾವು 5 ರಿಂದ 6 ಬಾರಿ ರಿವಿಷನ್ಸ್ ಅನ್ನ ಮಾಡಿರ್ಬೇಕು. ರಿವಿಷನ್ ಯಾಕೆ ಮಾಡಬೇಕು ಅಂತಂದ್ರೆ, ಒಂದು ವಿಷಯ ಒಂದ್ಸಲ ಓದಿದ್ರೆ ತಲೆಗೆ ಅರ್ಥ ಆಗಲ್ಲ, ತಲೆಯಲ್ಲಿ ಇಟ್ಕೊಳ್ಳಿಕ್ಕಾಗಲ್ಲ, ಮತ್ತ ಆ ಪುಸ್ತಕ ನಮಗೆ ಸಮೀಪ ಆಗೋದಿಲ್ಲ. ಕನಿಷ್ಠ 4 ರಿಂದ 5 ಬಾರಿ ಓದಿ 5ನೇ ಅಥವಾ 6ನೇ ಸಮಯದೊಳಗಡೆ ನಾವು ಮುಖ್ಯಾಂಶಗಳನ್ನ, ಟಿಪ್ಪಣಿಗಳನ್ನ ಪ್ರತಿ ಪಾಠದ ಮೇಲೆ, ಈಗ 10 ಪೇಜಿನ ಒಂದು ಪಾಠ ಇದೆ ಅಂತಂದ್ರೆ 2 ರಿಂದ 3 ಪೇಜಿನ ನೋಟ್ಸ್ ಅನ್ನ ಮಾಡ್ತಾ ನಾವು ಪ್ರತಿ ಅಧ್ಯಾಯವನ್ನ ಹಿಂಗೆ ಮುಗಿಸ್ಬೇಕು. 30 ಅಧ್ಯಾಯಗಳದವಂತಂದ್ರೆ 60 ಪೇಜಿನ ಒಂದು ನೋಟ್ಸ್ ನಮ್ಗೇನಾಗಬೇಕು, ಮುಗಿಬೇಕು ಒಂದು ವಿಷಯದ ಮೇಲೆ. ಮುಂದೆ ಏನ್ ಮಾಡಬೇಕು ಅಂತ ಕೇಳೋದಾದ್ರೆ, ಪ್ರತಿ ಒಂದು ವಿಷಯದ ಮೇಲೆ ನಾವು ಸಾಧ್ಯವಾದಷ್ಟು ಈ ಒಂದು ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆ ತರಬೇತಿ ಕೊಡುವಂತ ಕೇಂದ್ರದೊಳಗಡೆ ಈ ಮಾಕ್ ಟೆಸ್ಟ್ ಗಳನ್ನ ಅಟೆಂಡ್ ಮಾಡಬೇಕು. ಹಿಂಗ್ ಮಾಡೋದ್ರಿಂದ ನಮಗೆ ಈ ಪರೀಕ್ಷೆಯೊಳಗಡೆ ಮಾಡುವಂತ ತಪ್ಪುಗಳನ್ನ ನಾವು ಮಾಡಿ ತಿದ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸಾಧ್ಯವಾದಷ್ಟು ನಿಮ್ಗೆ ಗೊತ್ತಿಲ್ಲ ಅನ್ನುವಂತ ವಿಷಯಗಳನ್ನ ದಯವಿಟ್ಟು ಬಿಟ್ಟು ಮುಂದೆ ಹೋಗಿ ಮತ್ತೆ ತದನಂತರ ಆ ಒಂದು ವಿಷಯದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಸಾಧ್ಯವಾದಷ್ಟು ನಿಮಗೆ ಗೊತ್ತಿಲ್ಲ ಅನ್ನೋದಾದರೆ ನೀವು ನಿಮ್ಮ ಸ್ನೇಹಿತರ ಜೊತೆ, ನಿಮ್ಮ ಒಂದು ಗುರುಗಳ ಜೊತೆ, ಅಥವಾ ಈಗಾಗಲೇ ಆ ಪರೀಕ್ಷೆಯನ್ನ ಉತ್ತಮ ಅಂಕಗಳೊಂದಿಗೆ ಅವರು ಪಾಸ್ ಮಾಡಿದ್ದಾರೆ ಅಂತಂದ್ರೆ ಅವ್ರ ಜೊತೆ ನೀವು ಸಂಭಾಷಣೆ ನಡೆಸಿ ಅವರ ಒಂದು ಅಭಿಪ್ರಾಯ, ಸಲಹೆಗನುಸಾರವಾಗಿ ನಿಮ್ಮ ಸಿದ್ಧತೆ ಚುರುಕು ಮಾಡಿ. ಹಿಂಗ್ ಮಾಡೋದ್ರಿಂದ ನಾನು ಹೋಗ್ತಾ ಇರುವಂತ ದಾರಿ, ನಡೀತಾ ಇರುವಂತಹ ಒಂದು ಕನಸಿನ ನಾನು ಮುಟ್ಲಿಕ್ಕೆ ಆಗತ್ತಾ ಅನ್ನುವಂತ ಭಾವನೆ ನಿಮಗೆ ಬೇಗನೆ ಗೊತ್ತಾಗುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನಿಮ್ಮ ಆತ್ಮವಿಶ್ವಾಸ, ದೃಢ ಸಂಕಲ್ಪ ಈ ಪರೀಕ್ಷೆಯನ್ನು ಪಾಸ್ ಮಾಡಕ್ಕೆ ಸಾಧ್ಯ ಆಗತ್ತೆ. ಮುಂದಿನ ಒಂದು ವಿಷಯದ ಮೇಲೆ ನೀವು ಯಾವ ವಿಷಯದ ಮೇಲೆ ಮಾತಾಡಬೇಕು ಆ ವಿಷಯವನ್ನ